ಇದು ಬಹಳ ಹಳೆಯ ಕಟ್ಟಡ ಐತಿ. ಅದಕ್ಕೆ ಈಗಾಗಲೇ ನಾವು ನೋಡಿದ್ವಿ ಮತ್ತು ಈ ಕುರಿತಾಗಿ ನಾವು ಏನೇನು ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಈಗಾಗಲೇ ಮಳೆಗಳು 3-4 ದಿನದಿಂದ ಕಂಟಿನ್ಯೂಸ್ ಬರ್ತಾ ಇರೋದ್ರಿಂದಾಗಿ ಮಳೆಯಿಂದಾಗಿ ಸ್ವಲ್ಪ ಕಾರಿಡಾರ್ನಲ್ಲಿ ಅಲ್ಲೆಲ್ಲ ಮಳೆ ನೀರುಗಳು ಬರ್ತಾ ಇರೋದನ್ನು ಕಂಡಿದ್ವಿ. ಈ ಕುರಿತು ನಾವು ಈಗಾಗಲೇ ನಮ್ಮ ಕಚೇರಿಯಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿ ಮತ್ತು ನಾವು ನಮ್ಮಷ್ಟಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಪ್ಲಾಸ್ಟಿಕ್ಕು ಮತ್ತು ತಗಡುಗಳನ್ನು ಹಾಕ್ಕೊಂಡು ನಾವು ನೆರವು ಮಾಡ್ಬೇಕಂತ ಮಾಡ್ತೀವಿ 2-3 ದಿನದಾಗ. ಅದಲ್ದೇ ನಾವು ಈ ಭಾಳ ಹಳೇದು ಒಂದು 50 ವರ್ಷದ ಮೇಲಿನ ಕಟ್ಟಡ ಇದ್ದಿದ್ದು. ಈ ಕಟ್ಟಡಕ್ಕೆ ಭಾಳ ದಿನಗಳಿಂದನೂ ಏನಾದರೂ ರಿಪೇರಿ ಮಾಡಿಸ್ಬೇಕು ಅಂತ ಇತ್ತು, ಆದರೆ ಯಾವುದೂ ಆಗಿಲ್ಲ. ಆ ಕಾರಣದಿಂದ ನಾನು ಇದು PWD ಕಟ್ಟಡ ಆಗಿದ್ದರಿಂದ ಅವರ ಮೂಲಕ ನಾವು ಒಂದು ಎಸ್ಟಿಮೇಟ್ ಮಾಡಿಸಿ ಈ ಒಂದು ಕಚೇರಿಗೆ ರಿನೋವೇಷನ್ ಅಂದ್ರೆ ಪುನರುಜ್ಜೀವನಗೊಳಿಸುವಂಥ ಅವಶ್ಯಕತೆ ಭಾಳ ಐತಿ. ಹೊಸ ಕಟ್ಟಡ ಏನಾದರೂ ಹೊಸ ಕಟ್ಟಡದ್ದು ಮಾಡ್ಬೇಕ್ರಿ, ಬಟ್ ಮತ್ತೆ ಇದನ್ನ ಪೂರ ಕೆಡವಿ ಕಟ್ಟುವಂತ ಪ್ರಸಂಗ ಬರ್ತೈತಿ. ಅದಕ್ಕೆ ಇಂಜಿನಿಯರ್ ಅನುಮತಿ ತಗೋಬೇಕಾಕೈತಿ, ಪರ್ಮಿಷನ್ ತಗೋಬೇಕಾಕೈತಿ. ನಾನು ಈಗಾಗಲೇ PWD ಕನ್ಸಲ್ಟ್ ಮಾಡಿದ್ದೀನಿ. ಅವರು ಬಂದು ನೋಡಿ ಇದ್ರ ಬಗ್ಗೆ ಏನೇನು ಆಗಬೇಕು ಅನ್ನುವಂಥದ್ದು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಮಂಜೂರಾತಿ ಪಡೆದು ಇದನ್ನು ರಿನೋವೇಷನ್ ಮಾಡುವಂಥದ್ದು ಮಾಡ್ತೀವಿ. ಆದರೆ ಮಳೆಯಿಂದಾಗಿ ಸ್ವಲ್ಪ ಈಗ ಭಾಳಷ್ಟು ತೊಂದರೆ ಆಗಿದ್ದರಿಂದ ತಾತ್ಕಾಲಿಕವಾಗಿ ಇದಕ್ಕೆ ನಾವು ಏನು ಮಾಡ್ತೀವಿ, ನೆರಳು ಮಾಡಿಕೊಂಡು ಅದಕ್ಕೆ ತೊಂದರೆ ಆಗ್ಲಾರ್ದಂಗೆ ಮಾಡ್ಕೊಂಡು ಹೊಂಟೀವಿ. ಬಟ್ ಕೂಡಲೇ ಒಂದು ವಾರದೊಳಗಾಗಿ ನಾನು ಎಸ್ಟಿಮೇಟ್ ಮಾಡಿ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಸಿಬ್ಬಂದಿ ಇಲ್ಲ ಇನ್ನೂ ಬಂದಿಲ್ಲ. ಈಗ ನಾವು ತಿಳಿಸ್ತಾ ಇದ್ದೀವಿ. ಅಂದ್ರೆ ಈಗ ಸೂರ್ಯದ್ರದ್ದು ಎಲ್ಲ ರಿಪೋರ್ಟ್ ಅನ್ನು ಕಳಿಸ್ತಾ ಇದ್ದೀನಿ. ಸರ್, ಸಿಬ್ಬಂದಿ ಇಲ್ಲ, ನಾನು ಇರ್ಲಿಲ್ಲ ಸರ್. ಏನೂ ಆಗಿಲ್ಲ ಸರ್. ಹಿಂದಿದ್ದವ್ರದ್ದು ಯಾರು ಏನು ಮಾಡಿಲ್ಲ. ಆದ್ರೆ ನನಗೆ ಗಮನಕ್ಕೆ ಬಂದ ಕೂಡಲೇ ನಾನು ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಿಸಿದ್ದೀನಿ. ಮತ್ತು ಒಂದೇ ಮಾಡಿದ್ದೇನೆ, ಇಲ್ಲಿ ಈ ಕಡೆ ನಮ್ದು ಇನ್ನೂ ಗ್ರೌಂಡ್ ಇತ್ತಲ್ಲ, ನಮ್ಗೆ ಶಿಕ್ಷಕರು ಇದು ಸಿಬ್ಬಂದಿಗಳಿಗೆ ಕುಂದ್ರಕ್ಕೂ ತೊಂದರೆ ಐತೆ ಅಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿಸಿದ್ವಿ ಸರ್. PWD ಕಳಿಸಿದ್ದೀನಿ ಈಗಾಗಲೇ. ಅದಕ್ಕೆ ಮಂಜೂರಾತಿ ಪಡೆದುಕೊಂಡು ಅದು ಕೆಲಸನೂ ಮಾಡ್ಸಕ್ ಪ್ರಯತ್ನ ಮಾಡಿದ್ವಿ. ಇದರದ್ದು ರಿನೋವೇಷನ್ ಐತಲ್ಲ ಈಗ ಮಾಡ್ತಾ ಇದ್ದೀವಿ. ಜಿಲ್ಲಾದ್ಯಂತ ಸರ್ ಏನಾಗಿದೆ, ಈ ನಿಮ್ ಚೇರ್ಮನ್ ಕೊಡ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ ಅನ್ನುವಂತ ಆರೋಪ ಇದೆ ಸರ್. ಹಿಂಗಾಗಿ ಬಿಲ್ಡಿಂಗ್ ಅಷ್ಟೇ ಅಲ್ಲ, ಇರ್ತಕ್ಕಂಥ ಶಿಕ್ಷಣ ಇಲಾಖೆ ವ್ಯವಸ್ಥೆನೇ ಸರಿಯಾಗಿಲ್ಲ ಅನ್ನೋ ಒಂದು ಆರೋಪ ಇದೆ. ಇಲ್ಲ, ಅದು ಹಿಂದೆ ಸ್ವಲ್ಪ ಪ್ರತಿಯೊಬ್ಬರು ಅಧಿಕಾರಿಗಳು ಯಾರೇ ಇರ್ಲಿ, ನಾನು ಇರುದಂತಲ್ಲ, ಯಾರೇ ಅಧಿಕಾರಿಗಳಿದ್ರು ಆದರೂ ನಾವು ಇರ್ತೀವಿ ಅಂತಂದ್ರೆ ಅದನ್ನ ಹೆಂಗೆ ಇರಬೇಕು, ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನುವಂಥ ವಿಚಾರ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆ ಕಾರಣದಿಂದ ನಾನು ಬಂದ ಜವಾಬ್ದಾರಿ ತೊಗೊಂಡು, ಅಂದರೆ ಆ್ಯಕ್ಚುಲಿ ನಾನು ಎಡಿಷನಲ್ ಚಾರ್ಜ್ ಇದ್ದೀನಿ, ಆದರೂ ಸಹ ನಾನು ಇದ್ರ ಬಗ್ಗೆ ಹೆಚ್ಚು ಪ್ರಯತ್ನ ಮಾಡಿ
ಇದಕ್ಕೊಂದು ಸ್ಥಿತಿ ತಂದು ಬಿಡಬೇಕು ಮತ್ತು ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ಪ್ಲ್ಯಾನ್ ಐತಿ. ಅದು ಹೇಳಿದ್ಮೇಲೆ ಒಂದೀಗ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀನಿ ನಾನು ನಮ್ಮ PWDಗೆ, ಅದನ್ನು ಮಾಡ್ತೀನಿ. ಇದ್ರದ್ದು ನಾವು ಇದನ್ನ 8 ಡೇಸ್ ಪ್ಲ್ಯಾನ್ ಮಾಡಿ ಕಳ್ಸಿಕೊಡ್ತೀನಿ. ಸರ್ಕಾರದ ಗಮನಕ್ಕೆ ನಾನು ತರೋದೇನಪ್ಪ ಅಂತಂದ್ರೆ ಈ ಕುರಿತಾಗಿ ಈ ಕೊಠಡಿ ಏನು ನಮ್ಮ ಕಚೇರಿ ಇದೆಯಲ್ಲ ಭಾಳ ಹಳೆಯದಿರೋದ್ರಿಂದ ಇದನ್ನು ರಿನೋವೇಷನ್ ಮಾಡಿ ಸ್ವಲ್ಪ ಇದಕ್ಕೆ ಕಾಯಕಲ್ಪ ಕೊಟ್ಟರೆ ಭಾಳಷ್ಟು ಉತ್ತಮವಾದಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಸಿಬ್ಬಂದಿಗೆ ಅನುಕೂಲ ಆಗ್ತದೆ. ಜಿಲ್ಲಾದ್ಯಂತ ಕೂಡ ಸ್ಕೂಲ್ಗಳು ಕೂಡ ಹಿಂಗಾಗಿದೆ. ಹೌದು ಸರ್, ಈಗ ಸ್ಕೂಲ್ ಬಗ್ಗೆನೂ ಹೇಳ್ತೀನಲ್ಲ, ಸ್ಕೂಲ್ ಬಗ್ಗೆ ಈಗಾಗಲೇ ನಾವು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.